ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ತುಂಬ ಲೈಕ್ ಆಯ್ತು ಅಣ್ಣ. ಅಣ್ಣ ಫೋಟೋ ತೋರಿಸಿದ್ರೆ ತುಂಬ ಲೈಕ್ ಆಯ್ತು. ಖುಷಿ ಆಯ್ತು. ಸ್ಟೋರಿ ಎಲ್ಲ ಹೇಗಿದೆ? ಚೆನ್ನಾಗಿದೆ ಅಣ್ಣ, ನೋಡ್ಬೋದು. ಏನು ಇಷ್ಟ ಆಯ್ತು ಮೇಡಮ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಹೇಗೆ ಅನಿಸ್ತು? ಆಗೋಯ್ತು ಮೇಡಮ್. ಏನು ಇಷ್ಟ ಆಯ್ತು ಮೂವಿ? ಚೆನ್ನಾಗಿದೆ ಮೂವಿ. ಏನು ಇಷ್ಟ ಆಯ್ತು ಮೂವಿ? ಅಲ್ಲ ಚೆನ್ನಾಗಿತ್ತು ಮೂವಿ. ಹೇಗಿತ್ತು ಸರ್? ಹೇಗಿತ್ತು ಮೂವಿ? ಚೆನ್ನಾಗಿದೆ ಸರ್. ಹೇಗಿತ್ತು ಮೂವಿ? ಸರ್ ಹೇಗಿತ್ತು? ಚೆನ್ನಾಗಿದೆ. ಸರ್ ಹೇಗಿತ್ತು ಸರ್? ತುಂಬ ಸಕ್ಕತ್ತಾಗಿದೆ. ಸೂಪರ್ ಪಿಕ್ಚರ್. ಮೇಡಮ್ ಹೇಗಿತ್ತು? ಮೇಡಮ್ ಸಿನಿಮಾ ಹೇಗಿತ್ತು? ಸರ್ ಹೇಗಿತ್ತು ಸರ್? ಬ್ರೋ ಫಿಲಮು ನೀವು ಸುಮ್ಮನೆ ಥಿಯೇಟ್ರಲ್ಲಿ ಬಂದುಬಿಟ್ಟು ಹೇಳಿ ಹೇಳಿ ಹೇಳಿ. ನೀವು ಸುಮ್ಮನೆ ಥಿಯೇಟ್ರಲ್ಲಿ ಬಂದುಬಿಟ್ಟು ನಾನೇನೋ ನೋಡ್ತೀನಿ ಹಂಗೆ ನೋಡ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೆ ಬರೋಕ್ಕೆ ಹೋಗ್ಬೇಡಿ ಫಿಲಮ್ ನೋಡೋಕ್ಕೆ. ಯಾಕಂತ ಹೇಳ್ತೀನಿ, ಮತ್ತೆ ನೀವು ಸ್ಯಾಡ್ ಆಗಿಬಿಟ್ಟು ಹೋಗ್ತೀರಾ. ಅಟ್ ದ ಸೇಮ್ ಟೈಮು ಫಿಲಮ್ನ ನೀವು ಮನಸ್ಸಿಂದ ನೋಡ್ತೀರಾ ಅಂತಂದರೆ ಅಭಿಮಾನ ಪ್ಲಸ್ ಡೈರೆಕ್ಷನು, ವಾವ್, ಅದನ್ನ ಒಂದೊಂದು ಪಾಯಿಂಟ್ನ ಅವ್ರು ಮಿಕ್ಸಪ್ ಮಾಡಿದ್ದಾರೆ. ಸೀರಿಯಸ್ ಆಗಿ ಚೆನ್ನಾಗಿದೆ. ನಾನು ನೆಗೆಟಿವ್ ಹೇಳ್ತೀನಿ, ನೀವು ಈ ಫಿಲಮ್ ಏನು ಎಕ್ಸ್ಪೆಕ್ಟ್ ಮಾಡಿ ಬರ್ತೀರಾ ಆ ಥರ ಎಲ್ಲ ಇಟ್ಕೊಂಡು ಬರೋದಾದರೆ ಈ ಫಿಲಮ್ ಖಂಡಿತ ನೋಡಬೇಡಿ. ಅಭಿಮಾನದಿಂದ ಇವತ್ತಿನ ಈ ಎಷ್ಟೋ ಒಂದು ಆ್ಯಕ್ಟರ್ಸ್ಗಳು ಒಂದು ಸೆಲ್ಫಿಗೋಸ್ಕರ ಅದು ಇದಂತ ಮಾಡ್ತಾರನಲ್ಲ, ಅವ್ರನ್ನ ಬಿಟ್ಬಿಟ್ಟು ಇವತ್ತು ಅಭಿಮಾನ ಅಂದರೆ ಏನಿದೆ ಮನಸ್ಸಿಂದ ನೋಡೋದಂದರೆ ಸೂಪರ್ ಫಿಲಮು. ಸಖತ್ ಒಂದ್ಸಲ ನೋಡಿ ಬನ್ನಿ, ಟ್ರೈ ಮಾಡಿ. ವೆರಿ ನೈಸ್. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಸೂಪರ್ ಐತೆ ಮೇಡಮ್. ಫ್ಯಾಮಿಲಿ ಎಲ್ಲ ಸರಿ. ತುಂಬ ಚೆನ್ನಾಗಿದೆ. ಸರ್ ಮೂವಿ ಹೇಗಿದೆ? ಸೂಪರ್ ಸೂಪರ್ ಸೂಪರ್. ಮೂವಿ ಹೇಗಿದೆ ಸರ್? ಸೂಪರ್ ಇದೆ ಸರ್. ಏನು ಇಷ್ಟ ಆಯ್ತು ಸರ್? ಅದೇ ಒಂದು ಯಾವ ಥರ ಕೆಲಸ ಮಾಡಬೇಕು, ಹೆಂಗಿರ್ಬೇಕು ನಾವು ಅಂತ ಒಂದು ದಾರಿ ತೋರಿಸ್ಬಿಟ್ಟಿದ್ದಾರೆ ಅಷ್ಟೇ. ವಿಕಿ ಸರ್ದು ಫಸ್ಟ್ ಟೈಮ್ ಡೈರೆಕ್ಷನ್ ಹೇಗಿತ್ತು ಸರ್? ಸೂಪರ್ ಆಗಿದೆ. ಸರ್ ಮೂವಿ ಹೇಗಿದೆ? ಸರ್ ಏನು ಇಷ್ಟ ಆಯ್ತು? ಸೈಕೋ ಥರ ಆಗಬಾರ್ದು ಅಂತ, ಅಂದರೆ ಸೈಕೋ ಆದರೆ ಈ ರೀತಿ ಆಗುತ್ತೆ ಅಂತ ಒಳ್ಳೆ ಸರ್ ಮೂವಿ ಇಷ್ಟ ಆಯಿತು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಏನು ಇಷ್ಟ ಆಯ್ತು ಸರ್? ಸಿನಿಮಾನೇ ಇಷ್ಟ ಆಯಿತು. ಸರ್ ವಿಕಿ ಸರ್ ಅವ್ರದ್ದು ಫಸ್ಟ್ ಟೈಮ್ ಡೈರೆಕ್ಷನ್ ಅವ್ರ ಡೈರೆಕ್ಷನ್ ಫಸ್ಟ್ ಟೈಮ್ ಅಂತ ಅನ್ಸಲ್ಲ, ಬಿಕಾಸ್ ಆಫ್ ಅವ್ರು ತುಂಬ ಆಲ್ರೆಡಿ ಇದಕ್ಕಿಂತ ಮುಂಚೆ ಏನೋ ಒಂದು 3-4 ಪಿಕ್ಚರ್ ಮಾಡಿ ಆಮೇಲೆ ಮಾಡಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿ ಮಾಡೋರು ವಿಕಿ ಸರ್, ಸಖತ್ತಾಗಿ ಮಾಡೋರು ಆ್ಯಕ್ಟಿಂಗು. ಇವ್ರು ತೊಗೊಂಡ್ರೋ ವಿಷಯನೇ ತುಂಬ ಹೊಸ್ತು. ಆ ಹೊಸ ವಿಷಯ ಸಖತ್ ಇಷ್ಟ ಆಗುತ್ತೆ. ಫ್ಯಾಮಿಲಿ ಇಲ್ಲಿ ನಾಟ್ ಓನ್ಲಿ ಅಂದರೆ ಯಾರೋ ಒಂದು ಕ್ಯಾಟಗರಿಗೆ ಇಷ್ಟ ಆಗೋಂಥ ಸಿನಿಮಾ ಅಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಅಂದರೆ ಫ್ಯಾಮಿಲಿ ಕೂತ್ಕೊಳ್ಳುವಂಥ ಪಿಕ್ಚರು ಸಖತ್ತಾಗಿದೆ. ಒಳ್ಳೆಯದಾಗಲಿ ಕಲಾಪಾತ್ರ ಟೀಮ್. ಅಯ್ಯೋ ಅದು ತುಂಬ ಅದು ಭಾಳ ಖುಷಿ ಅದು ಆ್ಯಕ್ಚುಲಿ. ಅಂದರೆ ನಾವು ಅಣ್ಣನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಭಾಗ್ಯ, ಅದೃಷ್ಟ ಅಂತ ನಾವು ಭಾವಿಸ್ತೀವಿ. ಬಿಕಾಸ್ ಆಫ್ ನಾವು ಅವ್ರ ಅಭಿಮಾನಿಗಳಾಗಿ ಅದು ನೋಡಿದ್ಮೇಲೆ ನನಗೆ ಒಂಥರ ಬೇರೆ ಫೀಲ್ ಆಯಿತು. ಅಣ್ಣವ್ರು ನೋಡಿ ಮತ್ತೆ ಸ್ಕ್ರೀನ್ ಮೇಲೆ ಅಣ್ಣವ್ರು ನೋಡಿದ್ಮೇಲೆ ಅದು ಹೇಳೋಕ್ಕಿಲ್ಲ, ಆ ಥರ ಫೀಲ್ ಆಯಿತು. ಬಿಕಾಸ್ ಆಫ್ ನಾನೊಬ್ಬ ಅಣ್ಣವ್ರ ಅಭಿಮಾನಿ, ದೊಡ್ಡ ಮನೆ ಅಭಿಮಾನಿ. ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನಮಸ್ತೆ. ಕಾಲಪತ್ತರ್ ಹೆಸರೇ ಒಂಥರ ವಿಚಿತ್ರ ಆಗಿದೆ, ಅಂದರೆ ಕರಿಕಲ್ಲು ಅಂತ. ಸಿನಿಮಾಲ್ಲಿ ಹೇಳ್ಬೇಕಂದ್ರೆ ನಿಮಗೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಕಮರ್ಷಿಯಲ್ ಸಿನಿಮಾ. ಆದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಸೋಷಿಯಲ್ ಮೀಡಿಯಾ ಆಗಲಿ, ಟ್ರೋಲರ್ಸ್ ಆಗಲಿ, ಯಾರೇ ಆಗಲಿ, ಮನೆಗೆ ಹೋಗಿ ಟಿ ವಿ ಆನ್ ಮಾಡಿದ್ರೆ ಒಬ್ಬ ವ್ಯಕ್ತಿ ನಮ್ಮ ಪಾಲಕ್ಕೆ ದೇವರು, ಅವ್ರ ಬಗ್ಗೆ ದಯವಿಟ್ಟು ನಾನು ನೋಡ್ತಾ ಇದ್ದೀನಿ. ಅದು ಬಿಟ್ಟು ಆ ಪ್ರಚಾರ ಬಿಟ್ಟು ಕನ್ನಡ ಸಿನಿಮಾ ರಂಗಕ್ಕೆ ಒಳ್ಳೆ ಸಿನಿಮಾ ಬರ್ತಾಯಿದೆ, ಬನ್ನಿ ನೋಡಿ. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತೀರ ನೀವು. 24 ಗಂಟೆ ಆ ವ್ಯಕ್ತಿ ಅದು ಮಾಡ್ದ, ಈ ವ್ಯಕ್ತಿ ಅದು ಬೇಡ ಸರ್. ನಮ್ಮ ಕನ್ನಡ ಸಿನಿಮಾ ಸರ್, ಪ್ರತಿಯೊಬ್ಬರು ಬರಲಿ ಸರ್, ಕನ್ನಡ ಸಿನಿಮಾ ನೋಡಲಿ ಸರ್. ಯಾರು ಯಾವತ್ತೂ ಫ್ಯಾನ್ಸ್ ವಾರ್ ಆಗಲಿ ಏನೂ ಮಾಡಬೇಡಿ, ಎಲ್ಲರೂ ಒಂದೇ ಸಿನಿಮಾ. ಕನ್ನಡ ಒಳ್ಳೆ ಸಿನಿಮಾ ಬಂದಿದೆ. ಸಿನಿಮಾ ಅಂತ ಹೇಳಕ್ಕೆ ಬಂದರೆ ನಮ್ಮ ವಿಕ್ಕಿ ಸರು ಇದು 3ನೇ ಸಿನಿಮಾ, ತುಂಬ ಅದ್ಭುತ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ಧನ್ಯ ರಾಮ್ ಕುಮಾರ್ ಕೂಡ ಮಸ್ತಾಗಿ ಮಾಡಿದ್ದಾರೆ. ಬಟ್ ಕಮರ್ಷಿಯಲಿ ನನಗೆ ತುಂಬಾ ಕಣ್ಣೀರು ಬಂತು. ಏನು ಅಂದರೆ ನಮ್ಮ ಅಣ್ಣವ್ರು ಬಂದರು, ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀವಿ. ಯಾಕಂದರೆ ಇಡೀ ಸಿನಿಮಾ ರಂಗಕ್ಕೆ ಒಂಥರ ಆಲೋದ ಮರ ಇದ್ದಂಗೆ ಅವ್ರ ಅಡಿಯಲ್ಲಿ ಬೆಳೀತಿರೋ ಅಷ್ಟು ಕೋಟಿ ಜನ ಇದ್ದಾರೆ. ಸಿನಿಮಾ ಚೆನ್ನಾಗಿದೆ, ದಯವಿಟ್ಟು ಕೂಡ ಎಲ್ಲರೂ ಬಂದು ಥಿಯೇಟರ್ ನೋಡಬೇಕು ಅಂತ ಹೇಳ್ತೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.